ಕಾರ್ಮಿಕರಿಗೆ ಕಿಟ್ ವಿತರಿಸಿದ ಶಾಸಕ ಹಂಪಯ್ಯ ನಾಯ್ಕ. ಮಾನ್ವಿ ಪಟ್ಟಣದ ಶಾಸಕರ ಭವನದಲ್ಲಿ ಮೇಸನ್ ಕಿಟ್ ವಿತರಣೆ. ಸಾವಿರಾರು ಕಾರ್ಮಿಕರು ಕಾರ್ಯಕ್ರಮದಲ್ಲಿ ಭಾಗಿ. ಸರ್ಕಾರದ ಯೋಜನೆ ಬಳಕೆಗೆ ಕಾರ್ಮಿಕರಿಗೆ ಸಲಹೆ. ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗಾಗಿ ನಾನಾ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಹೀಗಾಗಿ ಸರ್ಕಾರದ ಸೌಲಭ್ಯಗಳನ್ನು ಕಾರ್ಮಿಕರು ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ಶಾಸಕ ಹಂಪಯ್ಯ ನಾಯ್ಕ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಶಾಸಕರ ಭವನದಲ್ಲಿ ಕಾರ್ಮಿಕ ಇಲಾಖೆ ಹಮ್ಮಿಕೊಂಡಿದ್ದ ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸರ್ಕಾರ ಅಸಂಘಟಿತ ಮತ್ತು ಸಂಘಟಿತ ಕಾರ್ಮಿಕರಿಗಾಗಿ ಸಕಲ ಸೌಲಭ್ಯ ನೀಡುತ್ತಾ ಬರ್ತಾ ಇದೆ. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಮ್ಮ ಪರವಾಗಿ ಇದ್ದಾರೆ ಎಂದರು. ಮಾನ್ವಿಯಲ್ಲಿ ಒಟ್ಟು 300 ಕಾರ್ಮಿಕರಿಗಾಗಿ ಕಿಟ್ ಬಂದಿದ್ದು ಹಂತ ಹಂತವಾಗಿ ವಿತರಿಸುವ ಕೆಲಸ ಮಾಡಲಾಗುತ್ತೆ. ಸರ್ಕಾರದ ಕಾರ್ಮಿಕ ಅಧಿಕಾರಿಯಾದ ಮಲ್ಲಯ್ಯ ಅವರು ನಿಮ್ಮ ಪರವಾಗಿ ಕೆಲಸ ಮಾಡುತ್ತಾರೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲ ಸರ್, ಕಿಟ್ ಬಂದಿರೋದು 300 ಕಿಟ್ ಬಂದ ಪ್ರತಿಯೊಂದು ಡಿಪಾರ್ಟ್ಮೆಂಟ್ 300ಗೆ ಮಾತ್ರ ಕೊಡಬೇಕು. ಜಾಸ್ತಿ ಕಿಟ್ ಬಂದಿಲ್ಲ ಸರ್. ಅದು ಮತ್ತು ಹಳೆ ಕಾರ್ಮಿಕರಿಗೆ, ಹೊಸ ಕಾರ್ಮಿಕರಿಗಿಲ್ಲ. ಯಾರು ಹಳೆ ಕಾರ್ಡಿನ 18, 19, 20, 18 ಒಳಗಿದ್ದವರಿಗೆ ಮಾತ್ರ ಕೊಡಬೇಕು. ಮೇಲೆ ಅಂದರೆ ಕೊಡೋಕ್ಕಾಗಲ್ಲ ಸರ್. ಈಗ ಹಳೆ ಮಂದಿಗಿಲ್ಲ, ಹಳೆ ಮಂದಿಗೆ ಕೊಡಬೇಕು ಸರ್, ಹೊಸ ಮಂದಿಗಿಲ್ಲ. ಇವತ್ತು ಕೊಟ್ಟಿರಿ, ಇವತ್ತು ಹಳೆ ಮಂದಿಗೆ ಕೊಟ್ಟಿರಿ. ಇವತ್ತು ಕೆಟ್ಟು ಕೊಟ್ಟರೆ ಅಲ್ಲ ಸರ್, ಇವರು ಹಳೆ ಮಂದಿ ಆಗ್ತಾರೆ, ಹೊಸ ಮಂದಿ ಆಗ್ತಾರೆ. ಹಳೆ ಮಂದಿ ಆಗ್ತಾರೆ ಸರ್. ಇವರು ತಿರುಗಿಲ್ಲ, ಇಲ್ಲ ಇಲ್ಲ ಸರ್, ಇಲ್ಲ ಇವರು ಇದೇ ಲಾಸ್ಟ್ ಸರ್ ಕಿಟ್ಟು, ಮತ್ತೆ ಬರಲ್ಲ ಕಿಟ್ಟು. ಮತ್ತೆ ಪುನಃ ಮೆಂಬರ್ಶಿಪ್ ಆದವರಿಗೆ ಆಮೇಲೆ ಮತ್ತೆ ಕಿಟ್ಟು ಕೊಡ್ತಾರೆ. ಆ ರೀತಿ ಎದಕ್ಕಂದ್ರೆ ಈಗ ವಿಧಾನ ಜನರಲ್ಲಿ ಅವೇರ್ನೆಸ್ ಬರ್ಬೇಕು. ನೀವು ಕೊಡ್ತಕ್ಕಂಥ ಸೌಲಭ್ಯನ ಈಚೆ ಎಲ್ಲ ನೀವು ಹೇಳಿದ್ರಿ, ಅದು ಯಾರಿಗೆ ಗೊತ್ತಾಗಂದ್ರೆ ಇವತ್ತೊಂದು ಮೀಟಿಂಗ್ದಾಗ ಹೇಳಿದ್ರೆ ಕಾರ್ಮಿಕರಿಗೆ ಗೊತ್ತಾಗ್ತದೆ. ಅವ್ರು ಯಾರು ಮಾತಾಡ್ತಾರೋ ಯಾರಲ್ಲ ಯಾರು ಹೇಳ್ತಾರೆ. ಇದು ಕಾಂಪೊರೇಟಿವ್ ಡಿಪಾರ್ಟ್ಮೆಂಟ್ ಮಾಡಿ ಸರ್ ಮಾಡ್ಬೇಕು. ಕಾಂಪೊರೇಟ್ ಮಾಡಿ ಅವ್ರು ಕೊಟ್ಟರೆ ಎಲ್ಲರಿಗೆ ಏನು ಬಂದ ಕಾರ್ಮಿಕರಿಗೆ ಗೊತ್ತಾಗ್ತದೆ, ಯಾರು ಇದನ್ನೊಂದು ವಂಚಿತರಾಗಿರೋ ಅಂಥವ್ರು. ಈಗ ಗೊತ್ತಿಲ್ಲದೆ ಸುಮ್ಮನೆ ಬಂದಂಥವ್ರು ತಮ್ಮ ಕೆಲಸ ಅನುಕೂಲ ಆಗಲ್ಲ ಅವ್ರಿಗೆ. ಇಲ್ಲಂತ ಉಳಿದವ್ರಿಗೆ ಕಾರ್ಮಿಕ ಕೆಲಸ ಮಾಡಿದ್ರು ಅವ್ರಿಗೆ ಅನುಕೂಲ ನಮಗೆ ಇರ್ತದೆ. ಅಂಥವ್ರಿಗೆ ಅನುಕೂಲ ಆಗ್ಬೇಕಂದ್ರೆ ನಾವು ಪ್ರಚಾರ ಆದಾಗ ಮಾತ್ರ ನಿಮ್ಮಲ್ಲಿ ಅಪ್ಲಿಕೇಶನ್ ಅದು ಕೆಲಸ ಆಗಬೇಕು ಸರ್. ಇನ್ನೊಂದು ವಿಷಯ, 2022, 23, 24ವರೆಗೆ ನಾವು ಸ್ಕಾಲರ್ಶಿಪ್ ಹಾಕಿ ಇನ್ನವರೆಗೆ ಬಂದಿಲ್ಲ ಸರ್.